ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀವಿ ಬಡವರ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ KSET ಎಕ್ಸಾಮ್ ಇವಾಗ ಹತ್ರ ಬರ್ತಾ ಇದೆ. ಸೊ ಯಾವ ರೀತಿ ತಯಾರಿ ಮಾಡಬೇಕು, ಇವಾಗ ಕೇವಲ ಇದೊಂದು ತಿಂಗಳ ಬಿಟ್ಟರೆ ಇನ್ನೊಂದು ತಿಂಗಳು ಮಾತ್ರ, ಅಂದರೆ 30 ದಿನ ಮಾತ್ರ ಉಳಿತದ. ಸೊ ಈ 30 ದಿನದಲ್ಲಿ ಯಾವ ರೀತಿ ನಾವು ಓದಬೇಕಂತ ಹೇಳ್ತೀನಿ. ಟ್ರಿಕ್ಸ್ ಏನಪ್ಪಾ ಅಂತ ಅನ್ನೋದನ್ನ ಹೇಳ್ತೀನಿ. ಸೊ ನೀವು ಯಾವ ಥರ ಸ್ಟಡಿ ಮಾಡಿದರೆ ನೆನಪಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀನಿ. ಸೊ ನೆನಪಿನ ಶಕ್ತಿಯನ್ನು ಬೇಗ ಕೂಡ ನಾನು ನೆನಪು ಮಾಡೋ ಹಾಗೆ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಆರಂಭ ಮಾಡ್ತೀನಿ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ KSET ಇವಾಗ ಆರಂಭ ಆಗತ್ತದ. ಸೊ KSETಗೆ ಭಾಳ ಮಂದಿ ತಯಾರಿ ಮಾಡ್ತಾ ಇದ್ದಾರೆ. ಎಲ್ಲ ಡಿಸ್ಟ್ರಿಕ್ಗಳಿಂದ, ಬೇರೆ ಡಿಸ್ಟ್ರಿಕ್ಗಳಿಂದ ಭಾಳ ಮಂದಿ ತಯಾರು ಮಾಡಾಕತ್ತಾರೆ. ಸೊ ಯಾವ ರೀತಿ ನಾವು ಸ್ಟಡಿ ಮಾಡಿದರೆ ಸ್ಕೋರ್ ಮಾಡ್ಬೋದು, ಯಾವ ರೀತಿ ನಾವು ನೆನಪಿಟ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇವಾಗ ಮೊದಲೇದಾಗಿ ಹೇಳಬೇಕಂತಂದ್ರೆ, ಇರೋ ಒಂದು 30 ದಿನದಲ್ಲಿ ನೀವು ಎನಿ ಕಂಡೀಷನ್ ಮ್ಯಾಕ್ಸಿಮಮ್ 5 ಗಂಟೆ ಇಲ್ಲ 5:30 ನೀವು ಏಳಲೇಬೇಕಾಗುತ್ತೆ. ಕಾರಣ ಇಷ್ಟೇ, ಬೆಳಗ್ಗೆ ನೀವು ಬೇಗ ಎದ್ದು ಮಾಡುವಂಥ ಕೆಲಸ ತುಂಬ ಮೆಮೊರೇಬಲ್ ಆಗಿರುತ್ತೆ. ಲೈಫ್ ಲಾಂಗ್ ನಿಮಗೆ ನೆನಪಿಟ್ಕೊಳ್ಳೋಂಥ ಕೆಲಸ ಇರ್ತದೆ. ಸೊ ನಾವು ಯಾವಾಗಲೂ ಕೂಡ ಬೇಗ ಎದ್ದು ಓದೋದನ್ನು ಕಲಿಬೇಕು. ಕೇವಲ 30 ದಿನ ಇದೆ ಇವಾಗ. ಸೊ ಇದಕ್ಕೂ ನೀವು ಆಗಲಿಲ್ಲ ಅಂತ ಕೈ ಕಟ್ಕೊಂಡು ಕುಂತ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಲೈಫಲ್ಲಿ ಕಷ್ಟ ಪಡದೆ ಸುಖ ಯಾವತ್ತೂ ಸಿಗಂಗಿಲ್ಲ ಅನ್ನೋದನ್ನ ಫಸ್ಟ್ ನೀವು ತಲೆಯಾಗ ನೆನಪಿಟ್ಕೋಬೇಕಾಗುತ್ತೆ. ಸೊ ಎರಡನೇದಾಗಿ ಎದ್ದು ಕೂಡಲೇ ಫಸ್ಟು ನೀರು ಕುಡೀರಿ. ಯಾಕಂತಂದರೆ ನಮ್ಮ ದೇಹದಲ್ಲಿರುವ ಕೀಟಾಣುಗಳು ಅವು ಒಳ್ಳೆ ಬ್ಯಾಕ್ಟೀರಿಯಾಗಳಿರ್ತವೆ. ಸೊ ಆ ಒಳ್ಳೆ ಬ್ಯಾಕ್ಟೀರಿಯಾ ದೇಹದೊಳಗೆ ಹೋದರೆ ಅವು ಇನ್ನೂ ಕೂಡ ನಮ್ಮ ಮೈಂಡಿಗೆ ತಲುಪಿ ಶಾರ್ಪ್ನೆಸ್ಸನ್ನು ಮೂಡಿಸ್ತವೆ. ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬ್ರಷ್ ತಿಕ್ಕೋಕ್ಕೆ ಆರಂಭ ಮಾಡ್ತೀವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಯಾವಾಗಲೂ ಕೂಡ ನೀರು ಕುಡಿಬೇಕು. ಇದರಿಂದ ನಮ್ಮ ಮೆಮೊರಿ ಪವರ್ ತುಂಬ ಚುರುಕಾಗುತ್ತೆ. ಇದು ಲಕ್ಷ್ಯ ಇರಲಿ ಎಲ್ಲರಿಗೂ. ಇನ್ನು ಥರ್ಡ್ ಹೇಳಬೇಕಂತಂದರೆ, ನೀವು ಈ 30 ಡೇಸ್ ಒಳಗೆ ನೋಟ್ಸ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ನೀವು ಕೈಯಲ್ಲಿ ಒಂದು ಯೆಲ್ಲೋ ಪೆನ್ನನ್ನು ಇಟ್ಕೋಬೇಕು. ನಿಮಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅದಕ್ಕೆ ಅಂಡರ್ಲೈನ್ ಮಾಡ್ತಾ ಬನ್ನಿ. ಅಂದರೆ ಅದ್ರ ಮೇಲೆ ಒಂದು ದಪ್ಪ ಪೆನ್ ಇರುತ್ತಲ್ಲ, ಸೊ ಆ ದಪ್ಪ ಪೆನ್ನಿಂದ ಒಂದು ಲೈನ್ ಎಳೀರಿ. ಓಕೆ ಆಯಿತಾ. ಇನ್ನು ಫೋರ್ತ್, ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪವರ್ಫುಲ್ ಅಂತಂದರೆ, ಓದೋಕ್ಕಿಂತ ಮುಂಚೆ ಡೈಲಿ 30 ದಿನ ನೀವು ತುಳಸಿ ಎಲೆನ ತಿನ್ನಬೇಕು. ತುಳಸಿ ಎಲೆನ ತಿಂದರೆ ಇದರಲ್ಲಿರುವಂತಹ ದೈವಜ್ಞ ಅಂಶ ನಮ್ಮ ತಲೆಯಲ್ಲಿ ಉಳಿದು ಒಂದು ಮೆಮೊರಿ ಪವರನ್ನು ಇನ್ನೂ ಹೆಚ್ಚಿಗೆ ಮಾಡುತ್ತೆ. ಮತ್ತು ಇನ್ನೊಂದು, ನಮ್ಮ ಬೆದುಳಿನ ಒಂದು ಚತುರತೆಯನ್ನು, ಚಾಣಾಕ್ಷತನವನ್ನು ಇನ್ನೂ ಕೂಡ ಇದು ರೀಸೈಕಲ್ ಆಗಿ, ಅಂದರೆ ವೇಗವಾಗಿ ಓಡುವಂಥ ಮಟೀರಿಯಲ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಸೊ 30 ಡೇಸ್ ಮಟ್ಟ ನೀವು ಒಂದೇ ಒಂದು ಎಲೆ ಅಥವಾ 2 ಎಲೆನ ನೀವು ಡೈಲಿ ಎದ್ದು ನೀರು ಕುಡಿದು ಬ್ರಷ್ ಮಾಡಿ ಒಂದು ಎಲೆನ ಬಾಯಲ್ಲಿ ಹಾಕ್ಕೊಂಡು ಓದಕ್ಕೆ ಕೂತ್ಕೊಳ್ಳಿ. ಅದಾದಮೇಲೆ ನಿಮಗೆ ಅದರ ಪವರ್ ಏನಂತ ನೋಡಿ. ಇನ್ನು 5ನೇದು ಅಂತಂದರೆ ದ ಮೋಸ್ಟ್ ಇಂಪಾರ್ಟೆಂಟ್, ಮಾರ್ನಿಂಗ್ ನೀವು ಏನು ಓದಿರ್ತೀರಲ್ಲ 5 ಗಂಟೆ ಅಥವಾ 5:30 6 ಹಿಡ್ಕೊಳ್ಳಿ, 6 ಗಂಟೆಗೆ ಎದ್ದು 10 ಗಂಟೆ ಮಟ್ಟ ಏನು ರೆಡಿ ಮಾಡಿರ್ತೀರಲ್ಲ ನೀವು, 10 ಗಂಟೆಯಿಂದ 6 ಗಂಟೆ ಮಟ್ಟ ನೀವು ಪರ್ಸ್ನಲ್ ಕೆಲಸ ಮಾಡ್ಕೊಳ್ರಿ. ನೀವು ಎಲ್ಲರೂ ಹೋಗಬೇಕಾ, ವರ್ಕರ್ಸ್ ಇದೆ, ಏನಾದ್ರು ಮಾಡ್ಕೊರಿ. 6 ಗಂಟೆ ಒಂದು 6 ಗಂಟೆಯಿಂದ, ಅದಾದಮೇಲೆ 8:30 ಅಥವಾ 8:30 ಓನ್ಲಿ 1 ಅವರ್ ಮಾರ್ನಿಂಗ್ ಏನು ಓದಿರ್ತಿರಲ್ಲ ಅದನ್ನು ರಿವಿಸನ್ ಮಾಡ್ಕೊಳ್ರಿ. ನೀವು ಎಕ್ಸಾಮ್ ಐತೆ ಅಂತ ಹೇಳಿ ಪ್ರೆಷರ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ಪ್ರೆಷರ್ ತೊಗೋತೀರಲ್ಲ ಅದರಿಂದ ನಿಮ್ಮ ಓದು ನೆನಪಿನ ಶಕ್ತಿ ಆಟೋಮೆಟಿಕ್ಲಿ ಹೋಗುತ್ತೆ. ಸೊ ನಾವು ಏನೇ ಇಲ್ಲಿ ಇವಾಗ ನೋಡಿ 3 ಹೊತ್ತು ನಾವು ಊಟ ಮಾಡ್ತೇವಂದ್ರೆ 3 ಹೊತ್ತದ್ದು 1 ತಾಸನಾಗ ತಿನ್ನೋಕ್ಕಾಕೈತಾ? ಇಲ್ಲ ಅಲ್ಲ. ಸೊ ಅದಕ್ಕಂತ ಟೈಮಿಂಗ್ಸ್ ಇದಾವೆ. ಇವಾಗ ನಾವು ಮಾರ್ನಿಂಗು, ಮಧ್ಯಾಹ್ನ, ಆಮೇಲೆ ನೈಟ್ ಅಂಥೇಳಿ ಏನೇನು ಇರ್ತಾವ, ಟಿಫಿನ್ನು, ಲಂಚು, ಡಿನ್ನರ್ ಅಂಥೇಳಿ ಇವೆಲ್ಲ ಹೆಂಗೆ ಟೈಮ್ ಟು ಟೈಮ್ ಇರ್ತದಲ್ಲ, ಸೊ ಇದು ಕೂಡ ಹಾಗೆ. ನಾವು ಒಂಚೂರು ಏನಾದರೂ ಮಾಡಿದರೆ ಗ್ಯಾಪ್ ಕೊಡಬೇಕಲ್ಲಿ. ಸೊ ನಾವು ಗ್ಯಾಪ್ ಕೊಡಬೇಕಾಗತ್ತಾ. ಸೊ ಈ ಗ್ಯಾಪಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಾವು ಕಂಟಿನ್ಯೂಸ್ಲಿ ಓದ್ಕೊಂಡು ಕೂತ್ರೆ ಬೆಳಗ್ಗೆ ಬುಕ್ ಹಿಡಿದ್ರೆ ಒಮ್ಮೆ ರಾತ್ರಿ ಮಟ್ಟ ಇಟ್ಟರೆ ಅದು ಹೇಳ್ತೀನಿ ನಿಮಗೆ, ಅದರಂಥ ವರ್ಸ್ಟ್ ಇನ್ನೊಂದಿಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ನಮ್ಮ ಮೆಮೊರಿ ಯಾವ ಥರ ಆಯ್ತಂತಂದರೆ, ನಮ್ಮ ಮೈಂಡಲ್ಲಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ಇರುತ್ತೆ. ಸೊ ನೆಗೆಟಿವೇ ಯಾವಾಗಲೂ ನಮಗೆ ಕೋಪ್ರೇಟ್ ಮಾಡ್ತಿರ್ತದೆ. ಸೊ ಪಾಸಿಟಿವಲ್ಲಿ ಅವಹೇಳನ ಅಥವಾ ಒಂದು ಸೇರಂಗಿಲ್ಲ ಅಲ್ಲಿ. ಸೊ ಈ ಒಂದು ವಿಷಯದೊಳಗೆ ನಾವು ಏನೇ ಒಂದು ವಿಷಯ ಆಗಲಿ ಸ್ವಲ್ಪ ಗ್ಯಾಪ್ ಕೊಡಬೇಕಾಗತ್ತೆ. ಸೊ ನಿಮ್ಮ ವರ್ಕರ್ ಮಾಡ್ಕೊಡ್ರಿ, ಮಧ್ಯಾಹ್ನ ಆದರೂ ಓದ್ಬೋದು ನೀವು, ಅಥವಾ ನೈಟ್ ಆದರೂ ಓದ್ಬೋದು. ನೈಟ್ ಆದರೆ ಏನು, ನಾವು ಬೆಳಗ್ಗೆ ಏನು ಓದಿರ್ತೀವಲ್ಲ ಅದನ್ನು ರಿವಿಸನ್ ಮಾಡಬೇಕು. ಮ್ಯಾಕ್ಸಿಮಮ್ ನೀವು ಬೆಳಗ್ಗೆ 3.5 ತಾಸಂತೂ ಓದಲೇಬೇಕು ಈ ಒಂದು 30 ಡೇಸಲ್ಲಿ. ಜಸ್ಟ್ ಹಂಗೆ ಕಣ್ಣಾಡಿಸ್ರಿ, ಬಾಯ್ ಬಿಟ್ಟು ಜೋರಾಗಿ ಓದಬೇಡ್ರಿ, ಮನಸ್ಸಲ್ಲಿ ಓದಿ ಕಣ್ಣಾಡಿಸ್ರಿ. ಪೂರ್ತಿ ಫೋಕಸ್ ನಿಮ್ಮದು ಓದೋದ ಕಡೆ ಇರಬೇಕು. ಇನ್ನು ಲಾಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್, ಭೂಮ್ ಅಂಥೇಳಿ ಒಂದೇ ಕ್ಷಣದಲ್ಲಿ ನೆನಪಾಗುವಂಥದ್ದು ಏನಪ್ಪ ಅಂತಂದರೆ, ಫಸ್ಟು ನೀವು
ಎಕ್ಸಾಮ್ ಹಾಲ್ಗೆ ಹೋಗಿರ್ತೀರಲ್ಲ, ಎಕ್ಸಾಮ್ ಹಾಲಲ್ಲಿ ನೀವು ಮನಸ್ಸಲ್ಲಿ ಓಡೋವಂಥ ಪ್ರಶ್ನೆ ಒಂದೇ, ಏನಾಗ್ತದೆ ಏನು ಮಾಡಲಿ, ನಾನು ಏನಾದ್ರು ಗೊತ್ತಾಗಲಿಲ್ಲ ಅಂತಂದ್ರೆ ಬಹಳ ನಾವು ವಿಚಾರ ಮಾಡ್ಕೊಂಡು ನಮ್ಮ ತಲೆನ ಹದಗೆಟ್ಟು ಹೈದ್ರಾಬಾದ್ ಮಾಡಿರ್ತೇವೆ. ಸೊ ಇಂಥ ಒಂದು ಸಿಚುವೇಶನ್ಸ್ದೊಳಗೆ ನಮ್ಮ ಮೈಂಡನ್ನು ಯಾವಾಗಲೂ ನಾವು ಈ ರೀತಿ ಒಂದು ಫಿಂಗರ್ಸನ್ನು ಇಟ್ಕೋಬೇಕಾಗುತ್ತೆ. ಎಲ್ಲಿ? ಕ್ಲಾಸ್ ರೂಮಲ್ಲಿ ನೀವು ಎಂಟರ್ ಹಾಕಿರಿ, ಇನ್ನೂ ಪೇಪರ್ ಕೊಡೋದು ಭಾಳ ತಾಕತ್ತ. ಸೊ ಈ ಒಂದು ವಿಷಯ, ಈ ಒಂದು ಮುದ್ರೆಯನ್ನು ನಾವು ಹಿಡಿಯೋದ್ರಿಂದ ಇದು ಒಂದು ಏಕಾಗ್ರತೆ ಮುದ್ರೆ ಅಂತ ಹೇಳ್ತೀವಿ. ಸೊ ಈ ಒಂದು ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಜಾಯಿಂಟ್ ಮಾಡಿ ಹಿಡ್ಕೊಳ್ಳೋದ್ರಿಂದ ನಮ್ಮ ಒಂದು ಮೈಂಡ್ ಸೆಟ್ ಏನಾಗ್ತದೆ, ಕಾಮ್ ಆಗಿರ್ತದೆ. ಸೊ ಯಾವತ್ತೂ ಶಾಂತವಾಗಿರೋ ವ್ಯಕ್ತಿನ ಕೆಣಕಬಾರ್ದು ಅಂತಾರೆ. ಯಾಕೆ ಹೇಳಿ, ಕೆಣಕಿದ್ರೆ ಸ್ಫೋಟ ಆಗ್ತಾವೆ. ಏನು? ಮಾತಿಂದ ಮನಸ್ಸು ಒಡೆಯುತ್ತೆ. ಸೊ ಈ ಒಂದು ವಿಷಯದಿಂದ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಈ ಒಂದು ಮುದ್ರೆಯನ್ನು ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಮೈಂಡಲ್ಲಿರೋ ಆಲೋಚನೆಗಳು ಏನು ನೆನಪೈತಲ್ಲ, ಆಟೋಮೆಟಿಕ್ಲಿ ನಿಮ್ಮ ಕೈ ಪೇಪರ್ ಕೊಡ್ತಾರಲ್ಲ ಅವಾಗ ನೆನಪಾಗ್ತಾವೆ. ಸೊ ಈ ಎಲ್ಲ ಟ್ರಿಕ್ಸನ್ನು ನೀವು ಫಾಲೋ ಮಾಡಿದರೆ ಅದು ಹೆಂಗೆ ನೀವು ಎಕ್ಸಾಮಲ್ಲಿ ಫೇಲ್ ಹಾಕಿರಂತ ನಾನು ನೋಡ್ತೀನಿ. ಸೊ 100% ನೀವು ಗೆಲ್ತೀರಾ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಈ ಹೇಳೋ ಸ್ಟೆಪ್ಸನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡಿದರೆ ಮಾತ್ರ. ಇದರಲ್ಲಿ ಒಂದನ್ನು ಸ್ಕಿಪ್ ಮಾಡಿದರೆ ಯು ಡೋಂಟ್ ನೀಡ್, ನೀವು ಏನು ಮಾಡೋಕ್ಕೆ ಅನರ್ಹರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಮೂಲಕ ಜಸ್ಟ್ KSET ಅಂತ ಅಲ್ಲ, ಎವ್ರಿ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ, ಬಿಕಾಸ್ ನಾನು ಇದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ. ಸೊ ನನಗೆ ಇವಾಗ ಒಂದು ವಾರ, ಒಂದು ವರ್ಷದ ಬಿಟ್ಟು ಹೇಳಿದ್ರು ಕೂಡ ಹೇಳ್ತೀನಿ, ಇವನ್ ಬುಕ್ನಾಗಿಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಹೋಗಿ ಬರ್ತೀನಿ. ಬಾಯ್.